ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ನಾನು ಇಲ್ಲೊಬ್ಬ ರೈತನನ್ನು ಭೇಟಿಯಾಗಿದ್ದೇನೆ. ಆಗಲೇ ಇಲ್ಲಿ ಆಲ್ರೆಡಿ 2 ವಿಡಿಯೋ ಮಾಡಿದ್ದೆ. ಅವ್ರು ರೈತರು ಯಾವ ರೀತಿ ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ತಾರೆ ಅಂತ. ಇವ್ರ ಹೆಸರು ತಿಪ್ಪೇರೆಡ್ಡಿ ಅಂತ. ಇವ್ರದ್ದು ಚಿಕ್ಕಸಿದನಹಳ್ಳಿ, ಹಿರಿಯೂರು ತಾಲೂಕು. ನಮಸ್ತೆ ರೈತರಿಗೆ. ಸರ್, ಏನಿಲ್ಲ, ನೀವು ಅಡಿಕೆ ತೋಟವನ್ನು ಮೇಂಟೈನ್ ಮಾಡೋ ರೀತಿ ನೀತಿಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದೀರಾ. ಮತ್ತೊಮ್ಮೆ ಈ ವರ್ಷ ಯಾವ ರೀತಿ ಆರೈಕೆ ಮಾಡ್ತಿದ್ದೀರಾ ಅಂತ ತಿಳಿಸ್ತೀರಾ? ಆರೈಕೆ ಅಂತ ಏನಿಲ್ಲ, ನೀರ್ ಚೆನ್ನಾಗಿ ಕೊಡಬೇಕು. ಮತ್ತೆ ಆಮೇಲೆ ಇವಾಗ ಮಳೆ ಬಿದ್ದೈತೆ, ನಿನ್ನೆ ಬಿತ್ತು. ಮತ್ತೆ ಆಮೇಲೆ ಒಂದು 10 ದಿವಸ ಕೆಳ ಮಳೆ ಬಿತ್ತ. ಇವಾಗ ತೋಟ ಎಲ್ಲ ಅಲುಬು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕಲ್ಟಿವೇಟ್ ಹೊಡಿಸ್ಬೋದಲ್ಲ? ಕಲ್ಟಿವೇಟರ್ ನಾನು ಜೀರೋ ಕಲ್ಟಿವೇಶನ್ ಅಂತ ಮಾಡ್ತಿರೋದು. ಟ್ರ್ಯಾಕ್ಟರ್ ಗಿಟ್ರೇನು ಬೇಸಾಯ ಹೊಡಿಸ್ತಾ ಇಲ್ಲ, ಬರೇ ಕೈ ಕೆಲಸ ಅಷ್ಟೇ. ಈಗೆಲ್ಲ ಕೀಳಿಸ್ತಾ ಇದ್ದೀರಾ? ಕೀಳಿಸ್ತಾ ಇದೀವಿ. ಅಲುಬ್ ನೋಡ್ರಿ ಎಷ್ಟೈತೆ ಅಂತ ಗೊತ್ತಾಗುತ್ತಲ್ಲ. ಸರ್, ಈಗ ವರ್ಷ ಪೂರ್ತಿ ಆರೈಕೆ ಯಾವ ರೀತಿ ತೋಟವನ್ನ ಮಾಡ್ತೀರಾ ನೀವು? ಮಳೆಗಾಲದಲ್ಲಿ ಅಲಬೇನು ಬೆಳೆಸಲ್ಲ, ಅವಾಗಿಂದ ಅವಾಗಲೇ ಕೀಳ್ತಾ ಇರ್ತೀವಿ. ಮತ್ತೆ ಬೇಸಿಗೆ ಕಾಲದಾಗ ಹಂಗೆ ಬಿಟ್ಟಿದ್ದೆ. ಇವಾಗ 4 ತಿಂಗಳು ಯಾವ್ದೇ ರೀತಿ ಬೇಸಿಗೆ ಕಾಲದಲ್ಲಿ ಏನು ಮುಟ್ಟಿಲ್ಲ, ಮಾಡಿಲ್ಲ. ಇದು ಕರಿಕೆ ಎಲ್ಲ ಹಂಗೆ ಐತೆ. ಏನ್ ಸಮಸ್ಯೆ ಮಾಡಲ್ವಾ? ಏನು ಆಗಲ್ಲ. ಅದಕ್ಕೇನಾಗುತ್ತೆ, ಗಿಡ ಮರನೇ ಬೇರೆ, ಬೆಳೆ ಅಂತ ಕ್ರಾಪೇ ಬೇರೆ. ಹೌದಾ? ಇದು ಸಣ್ಣ ವಸ್ತುಗಳು, ಇವೆಲ್ಲ ಸಣ್ಣ ಗಿಡಗಳು. ಇವೆಲ್ಲ ಅಡಿಕೆ ಗಿಡಕ್ಕೆ ಏನು ತೊಂದ್ರೆ ಮಾಡಲ್ಲ. ಎಷ್ಟು ಅಡಿಕೆ ತೋಟ ಇದೆ, ಅಡಿಕೆ ಗಿಡಗಳಿದಾವೆ ಸರ್? ಇದು 1200, ಕೆಳಗಿನ 1900. ಫಸ್ಲಿಗೆ ಎಷ್ಟು ಬಂದಿದಾವೆ? ಫಸ್ಲಿಗೆ 1900, ಒಟ್ಟು ಎಲ್ಲ ಬಂದಿದೆ. 3100 ಗಿಡನು ಬಂದಿದೆ. ಚೆನ್ನಾಗೈತೆ. ಎಷ್ಟು ವರ್ಷದಿಂದ ತೋಟದ ಆರೈಕೆಯನ್ನು ಮಾಡ್ತಾ ಇದೀರಾ? ನಾನು ಅಲ್ಲೇ 5-6 ವರ್ಷದಿಂದ ಮಾಡ್ತಾ ಇದೀನಿ. 5-6 ವರ್ಷದಿಂದ ಯಾವ್ದು ಬೇಸಾಯ ಇಲ್ಲ, ಕಳೆನಾಶಕ ಇಲ್ಲ, ಏನು ಇಲ್ಲ ನಮ್ದು. ಕಳೆನಾಶಕ ಯಾಕೆ ಹೊಡಿಸ್ಬಾರ್ದು? ನನಗೆ ಅದು ಇಷ್ಟ ಆಗಲ್ಲ, ನಾನು ಮಾಡಲ್ಲ. ಎಲ್ಲ ರೈತರಿಗೂ ಅದನ್ನ ಹೇಳಿದ್ರೆ ಯಾರು ಇದ್ ಮಾಡಲ್ಲ. ಕಸ ಜಾಸ್ತಿ, ಹಾವು ಸೇರಿಕೆ ಅಂತ ಅಂತ ಹೇಳ್ತಾರೆ. ಯಾವ್ದು ಇಷ್ಟು ನಿನ್ನೆಯಿಂದ ಎಲ್ಲ ಕೆಲಸ ಮಾಡ್ತಾ ಇದಾರಲ್ಲ ಕೂಲಿಯರು, ಒಂದ್ ಹುಳನೂ ಕಂಡಿಲ್ಲ. ಇರ್ತತೆ. ಅದೇ ಯಾವ್ಯಾವ ರೀತಿ ಗೊಬ್ಬರದ ಪೂರೈಕೆ ಆಗ್ಲಿ, ನೀರಿನ ಪೂರೈಕೆ ಆಗ್ಲಿ? ಗೊಬ್ಬರದ ಪೂರೈಕೆ ಅಂದ್ರೆ ನಾನು ಗೊಬ್ಬರ ಏನು ಕೊಡಲ್ಲ. ಕುರಿ ಗೊಬ್ಬರ 2 ವರ್ಷಕ್ಕೊಂದ್ಸರಿ 3 ಗಿಡಕ್ಕೆ 1 ಚೀಲ ಕೊಡ್ತೀನಿ ಅಷ್ಟೇ. ಬೇರೆ ಏನು ಕೆಮಿಕಲ್ ಯಾವ್ದು ಇಲ್ಲ ನಮ್ದು. ಯಾವ್ದು ಇಲ್ಲ, ಕುರಿ ಗೊಬ್ಬರ ಒಂದೇನೆ? ಕುರಿ ಗೊಬ್ಬರ ಒಂದೇ. ಜೀರೋ ಕಲ್ಟಿವೇಶನ್ ನೋಡ್ತಾನೆ ಇದ್ರ. ಇದೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತಾ? ಆಗುತ್ತೆ. ಇವಾಗೆಲ್ಲ ಕೊಳಿತದದು. ಮತ್ತೆ ಆಮೇಲೆ ಬಿಸ್ಲಿಗೆ ಒಣಗಿ ಮಳೆ ಬಂದ್ರೆ ಎಲ್ಲ ಕೊಳಿತದ. ಯಾವ್ದೇ ರೀತಿ ಕಲ್ಟಿವೇಶನ್ ಮಾಡ್ಸಲ್ಲ? ಯಾವ್ದು ಮಾಡ್ಸೇ ಇಲ್ಲ, ನೀವೇ ನೋಡ್ತಾ ಇದ್ದೀರಾ. ಈ ಸರ ಕೀಳ್ಸೋದಷ್ಟೇ, ದೊಡ್ಡ ಹುಲ್ಲುಗಳನ್ನ. ದೊಡ್ಡದು ಕೀಳ್ಸೋದು. ಸರ್, ಈಗ 1900 ಗಿಡ ಫಸ್ಲಿ ಬಂದಿದೆ ಅಂತಿರಲ್ಲ, ಅದರಿಂದ ಎಷ್ಟು ಅಡಿಕೆ ತೆಗೆದ್ರಿ ಸರ್ ಈ ವರ್ಷ? ಒಂದು 240 ಕ್ವಿಂಟಲ್ ಆಗಿತ್ತು. 240 ಕ್ವಿಂಟಲ್, ಒಳ್ಳೆ ಇಳುವರಿ ಅಂತೀರಾ? 6800 ರೂಪಾಯಿ ಕೊಟ್ಟಿದ್ಯಾ? ಈ ವರ್ಷ ಏನ್ ಎಕ್ಸ್ಪೆಕ್ಟ್ ಮಾಡಿದಿರಾ ಸರ್? ಈ ವರ್ಷ ಫಸಲು ಸ್ವಲ್ಪ ಕಡಿಮೆ ಆಗಬಹುದು, ಅರಳುದ್ರಿದೆ, ಬಿಸಿಲು ಜಾಸ್ತಿ ಇತ್ತು. ಹಂಗಾಗಿ ಸ್ವಲ್ಪ ಇಳುವರಿ ಏರುಪೇರು ಆಗಬಹುದು. ನಿಮ್ ಎಕ್ಸ್ಪೆಕ್ಟೇಷನ್? ಹೋದ್ಸರಿ ಬಂದಷ್ಟು ಬರಬಹುದು, ಇಲ್ಲ ಕಡಿಮೆ ಆಗಬಹುದು ಅಂತ ಐತೆ ಅನಿಸಿಕೆ. ಹೌದಾ? ಈಗ ಮೇ ಮುಗೀತು, ಜೂನಿಂದ ತೋಟವನ್ನ ಯಾವ ರೀತಿ ಆರೈಕೆ ಮಾಡಿದ್ರೆ ಫಸಲು ತುಂಬಾ ಚೆನ್ನಾಗಿ ಇರುತ್ತೆ? ಹಳ್ಳುದ್ರದಂಗೆ ಮತ್ತೆ ಇವಾಗ ಹಳ್ಳುದ್ರದು ಅದೆಲ್ಲ ಪ್ರಕೃತಿ ದತ್ತವಾಗಿ ಆಗ್ತಾನೆ ಇರುತ್ತೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂದ್ರೆ? ಕಂಟ್ರೋಲ್ಗೆ ಔಷಧಿ ಇಲ್ಲ, ನನಗನ್ನಿಸಿದ ಮಟ್ಟಿಗೆ ಔಷಧಿ ಇಲ್ಲ. ಮಳೆ ಜಾಸ್ತಿ ಆದ್ರೂ ಹರಳುದಿರುತ್ತೆ, ಬಿಸಿಲು ಜಾಸ್ತಿ ಆದ್ರೂ ಹರಳುದಿರುತ್ತೆ. ನೀವು ಮಾಡಿರ್ತಕ್ಕಂಥ ಫಲವತ್ತತೆ ಮೇಲೆ ಗೊನೆಗಳು ನಿಲ್ಲುತ್ತೆ ಅಷ್ಟೇ. ಬೇಸಿಗೆ ಈ ಸರಿ 38-49 ಡಿಗ್ರಿಗೆ ಹೋಯ್ತು. ಅವಾಗ ಫಸ್ಲು ಹಳ್ಳುದ್ರಲೇಬೇಕಾಗುತ್ತೆ, ಅದು ಟೆಂಪರೇಚರ್ಗೆ. ಎಷ್ಟು ಕೆಳಗ್ ನೀರ್ ಕೊಟ್ರು ಮೇಲಿನ ತಾಪಮಾನಕ್ಕೆ ಅದು. ಸರ್, ಈಗ ಬೇಸಿಗೆಯಲ್ಲಿ ಯಾವ ರೀತಿ ನೀರಿನ ಪೂರೈಕೆಯನ್ನ ತಾವುಗಳು ಮಾಡಿದ್ರಿ? ನಾನು 3 ದಿವಸಕ್ಕೊಂದ್ಸರಿ ಕೊಡ್ತಾ ಇದ್ದೆ. 3 ದಿವಸಕ್ಕೊಂದ್ಸರಿ 500 ಗಿಡಕ್ಕೆ ಒಂದು 3000 ಗಿಡ ಆಯ್ತಲ್ಲ, 1000 ಗಿಡಕ್ಕೆ ಪ್ರತಿ ದಿವಸ ನೀರ್ ಕೊಡೋದು. 3 ದಿವಸಕ್ಕೆ ಮತ್ತೆ 4ನೇ ದಿವಸಕ್ಕೆ ಮತ್ತೆ ನೀರ್ ಕೊಡ್ಬೇಕು. ಮತ್ತೆ ಮಧ್ಯದ 3 ದಿನ ಗ್ಯಾಪ್ ಕೊಡ್ತಾ ಇದ್ದೆ. 2 ದಿವಸ ಗ್ಯಾಪ್ ಆಗುತ್ತೆ. ಆ ರೀತಿ ಕೊಡೋದ್ರಿಂದ ಏನ್ ಅನುಕೂಲ ಇದೆ? ಭೂಮಿ ಆರಲ್ಲ, ಆಮೇಲೆ ಕಸ ಇರ್ತದಲ್ಲ, ಭೂಮಿ ತೇವಾಂಶ ಬಿಟ್ಕೊಡಲ್ಲ ಹೊರಗೆ. ಅದೇ ಹಂಗಾಗಿ ಗಿಡ ಕೆಂಪಾಗಲ್ಲ. ಈಗ ಮಳೆ ಬರೋದಕ್ಕೆ ಆರಂಭ ಆಗಿದೆ, ಈ ನೀರ್ ಕಂಟ್ರೋಲ್ ಮಾಡ್ತೀವಿ. ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ? ಮಳೆ ನೋಡ್ಕೊಂಡು ತೇವಾಂಶ ನೋಡ್ಕೊಂಡು ಬಿಟ್ಕಂತ ಹೋಗೋದು. ಸುಮ್ನೆ ನೀರ್ ಇದಾವಂತ ಬಿಡಕ್ ಹೋಗಲ್ಲ? ಇಲ್ಲ ಹಂಗ್ ಮಾಡಂಗಿಲ್ಲ. ಯಾಕೆ ಹಂಗ್ ಮಾಡುತ್ತೆ? ಶೀತ ಆಗಿ. ಹೌದಾ? ನೀರು ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು, ಆರೋಗ್ಯವಾಗಿರೋ. ಅನುಭವದ ಪ್ರಕಾರ ಒಂದ್ 40-50 ಲೀಟರ್ ಕೊಡ್ತಾ ಇರ್ತೀವಿ ದಿವಸ. 3 ದಿವಸಕ್ಕೆ 50 ಲೀಟರ್ ಸಾಕಾಗಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನುಭವದ ಪ್ರಕಾರ? ಈಗ ಮಳೆ ಬರುತ್ತೆ ಅಂತ ನೋಡ್ಕೊಂಡು ನೀರ್ ಕೊಡ್ತೀರಾ? ನೀವೇನ್ ಮಳೆ 6 ದಿವಸ ಇಂಚೆ ಮಳೆ ಬಂದಿತ್ತು.
ಇವಾಗ ನಿನ್ನೆ ಮೋಟರ್ ಚಾಲು ಮಾಡ್ಬೇಕು ಅಂತ ಮಾಡಿದ್ವಿ, ಮತ್ತೆ ನಿನ್ನೆ ಸಾಯಂಕಾಲ ಮಳೆ ಬಿತ್ತು. ಮತ್ತೆ ಇವಾಗ ಇನ್ನೊಂದ್ 5 ದಿವಸ ಮುಂದಕ್ಕೆ ಹೋಗುತ್ತೆ. ನೀರಿನ ಪೂರೈಕೆ ಎಲ್ಲ ಪರವಾಗಿಲ್ವಾ ಸರ್? ಚೆನ್ನಾಗಿ ನಡೆಸ್ತಾ ಇದೀವಿ, ಮಾಡ್ತಾ ಇದೀವಿ. ಟೋಟಲ್ ಎಷ್ಟು ಗಿಡ ಅಂದ್ರೆ ನೀವು ಈಗ ಬರೋವು ಬಂದಿರೋವು ಎಲ್ಲ ಸೇರಿ 3100 ಗಿಡ ಇದೆ. 3100 ಗಿಡದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ ನೀವು? ಮಾಮೂಲು ಹೋದ ವರ್ಷ ಆದಷ್ಟು ಆಗುತ್ತೆ. ಹೆಂಗೆ ಅಂದ್ರೆ 1900 ಗಿಡ ಇವಾಗ 7 ವರ್ಷದ್ದು. ಇದು 3 ತುಂಬ 4ನೇ ವರ್ಷದಾಗ ಐತಿದು. ಹೌದಾ? ಆಗಸ್ಟ್ಗೆ 4 ವರ್ಷ. 4 ವರ್ಷಕ್ಕೂ ಕೂಡ ಗೊನೆ ಹೊಡಿತಾ ಇದಾವೆ. ಫಸಲು ಬಂದಿದೆ. ಹೌದಾ? 7 ಗೊನೆ 6 ಗೊನೆ ಎಲ್ಲ ಐತೆ. ಗೋಟ್ ಎಲ್ಲ ನೀವೇ ಆರೈಕೆ ಮಾಡಿದ? ಎಲ್ಲ ನಾನೇ ಮಾಡಿದ್, ಮುಂಚೆಯಿಂದನೂ ನನಗೆ ಅದು ಆಸಕ್ತಿ. ಎಪ್ಪೆ ಗಿಡ ಉತ್ತಮನ ಪಾಕೆಟ್ ಗಿಡ ಉತ್ತಮ? ಎಪ್ಪೆ ಗಿಡ ಉತ್ತಮ ಅಂತ ನನ್ನ ಅನಿಸಿಕೆ. ಏನು ಅದಕ್ಕೂ ವರ್ಷಕ್ಕೆ ಬೆಳವಣಿಗೆ ಬಂದಿರುತ್ತೆ, ಗ್ರೋತ್ ಜಾಸ್ತಿ ಇರ್ತದೆ. ಆಮೇಲೆ ಪ್ಯಾಕೆಟ್ ನ ಬೇರ್ ಕಡಿಮೆ ಇರ್ತದೆ. ಅದು ಸರಿಯಾಗಿ ಗಿಡ ಆಕಾರದಿಂದ ಹಿಡಿದು ಸಮಸ್ಯೆ ಆಗುತ್ತೆ. ಇದು ಎಪ್ಪೆ ಗಿಡ? ಎಪ್ಪೆ ಗಿಡ ಅಂದ್ರೆ ಜಾಸ್ತಿ ಗುಂಡಿ ಹೊಡಿಬೇಕು, ಮತ್ತೆ ಆಮೇಲೆ ಸ್ವಲ್ಪ ನೀರು ಒಯ್ಕೊಂಡು ಎಲ್ಲ ಕೆಲಸ ಮಾಡೋದು ಮುಖ್ಯ. ಗಿಡ ಹಾಕ್ಬೇಕಾದ್ರೆ ಜವಾಬ್ದಾರಿ. ಸರ್ ನೀವು ಡ್ರಿಪ್ ಮಾಡಿಸಿದಿರಲ್ಲ, ಎಷ್ಟೆಷ್ಟು ಗಿಡಕ್ಕೆ ಹೋಗೋ ರೀತಿ ಮಾಡಿಸಿದಿರ ಸರ್? ನಾನು 9 ಗಿಡಕ್ಕೆ 1 ಲೈನ್ ಇದೆ, 14 ಗಿಡಕ್ಕೂ ಮಾಡೀನಿ, 11 ಗಿಡಕ್ಕೂ ಮಾಡೀನಿ. ಯಾವುದು ಸಮಸ್ಯೆ ಅಲ್ಲ. ನೀರು ಪ್ರೆಷರ್ ಇದ್ದಾಗ. ಪ್ರೆಷರ್ ಇಲ್ಲದೆ ಕಡಿಮೆ ಆದ್ರೆ ಒಂದು ವಾಲಿಗೆ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಹೌದಾ? ಈಗ ಗೊನೆ ಹೊಡೆಯೋ ಮುಂದ್ಗಡೆ ಯಾವ್ದೇ ರೀತಿ ಗೊಬ್ಬರ ಕೊಡಲ್ವಾ? ಇಲ್ಲ, ನಾನು ಯಾವ್ದು ಕೊಡಲ್ಲ. ನೀವು ಯಾವ ಸಮಯಕ್ಕೆ ಗೊಬ್ಬರ ಕೊಡ್ತೀರಾ ಸರ್? ನಾವು ನವೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಟ್ಟಿದ್ರಿ, ಮತ್ತೆ ಅದ್ ಬಿಟ್ರೆ ಯಾವಾಗ ಮತ್ತೆ ಗೊಬ್ಬರ ಕೊಡಲ್ಲ. ಈ ಸರಿ ಕೆರೆಗೆ ನೀರ್ ಬಂದು ಒಳ್ಳೆ ಉತ್ತಮವಾದ ಮಳೆ ಆದ್ರೆ ನೆಕ್ಸ್ಟ್ ಗೊಬ್ಬರ ಕೊಡ್ತೀನಿ, ಇಲ್ದ್ರೆ ಮುಂದಿನ ವರ್ಷಕ್ಕೆ ಏನು ಕೊಡಲ್ಲ. ಹೌದಾ? ಯಾಕೆಂದ್ರೆ ಇರೋ ಸತ್ತು ಕಾವು ಜಾಸ್ತಿ ಆಗುತ್ತೆ. ಇವತ್ತಿನವರೆಗೂ ನೀವು ಅಡಿಕೆ ಗಿಡ ಹಾಕಿ ಯಾವ್ದೋ ಒಂದು ಕೆಲವೊಂದು ಉಪ ಬೆಳೆಗಳು ತೆಗೆದಾದ್ಮೇಲೆ ಮತ್ತೆ ಕಲ್ಟಿವೇಶನ್ ಮಾಡಿಸಿಲ್ಲ? ಈ ರೀತಿ ಎಲ್ಲ ಗಿಡ ಕೀಳ್ಸೋದಷ್ಟೇ? ಇಲ್ಲ ಕುಡುಗಲಲ್ಲಿ ನೀವೇ ಕೆಲವೊಂದು ನಾವೇ ಕೀಳ್ಬಹುದು, ಇಲ್ಲ ನಮ್ ಕೈಲಿ ಆಗಲ್ಲ ಅಂದ್ರೆ ಅದೇ ನೀವು ಕುಡುಗಲಲ್ಲಿ ಹೊಡಿತಿರ್ತಕ್ಕಂಥದ್ದು ನಾನು ಒಂದು ಶಾರ್ಟ್ಸ್ ಮಾಡಿದ್ದೆ, ಅದೊಂದು 8-9 ಲಕ್ಷ ವ್ಯೂಸ್ ಆಗಿದೆ. ಕೆಲವೊಬ್ಬ ರೈತರು ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಏನ್ ನೋಡಿ ನೀವು ಅದ್ರ ಬಗ್ಗೆ ಇಲ್ಲೇ ಗಮನ ಹರಿಸಿ ಗೊತ್ತಾಗುತ್ತದೆ. ಅದೇ ಇದೆಲ್ಲ ಗೊಬ್ಬರ ಆಗುತ್ತಲ್ಲ ಮುಂದಕ್ಕೆ ಬಂದು. ಈ ಕರ್ಕೆ ಏನು ಸಮಸ್ಯೆ ಮಾಡಲ್ವಾ ಅಡಿಕೆ? ಏನು ಸಮಸ್ಯೆ ಮಾಡಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ 7 ವರ್ಷದ 8 ವರ್ಷದ ಅನುಭವ? ನಾನು 4 ವರ್ಷದ ಪಕ್ಕಾ ಅನುಭವ ನನಗೆ. ಏನು ಸಮಸ್ಯೆ ಮಾಡಿಲ್ಲ? ಏನು ಮಾಡಿಲ್ಲ. ಫಸಲಿನ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರಲ್ಲ? ಯಾವುದು ಪ್ರಭಾವ ಬೀರಲ್ಲ. ಮರನೇ ಬೇರೆ, ಗಿಡನೇ ಬೇರೆ. ಅಡಿಕೆ ಮರ ಆಗತ್ತೆ, ಇದು ಕಳೆ ಜಾತಿದು, ಏನು ತೊಂದರೆ ಮಾಡಲ್ಲ ಅಡಿಕೆ ಗಿಡಕ್ಕೆ. ಇದೆಲ್ಲ ಒಣಕೊಂಡಾದ್ಮೇಲೆ ಕಲ್ಟಿವೇಶನ್ ಅಂತೂ ಮತ್ತೆ ಮಾಡ್ಸಲ್ಲ? ಮತ್ತೆ ಹುಟ್ಟುತ್ತೆ ಅವಾಗಲೂ ಕೀಳ್ಸದೆ. ಕೆಲವೊಬ್ಬ ರೈತರು ತೋಟ ಚೆನ್ನಾಗಿರ್ಬೇಕು, ನಮ್ಮ ತೋಟದಾಗ ಕಳೆ ಆಗ್ಬಾರ್ದು ಅಂತ ಬೇಸಾಯ ಮಾಡಿಸ್ತಾರಲ್ಲ. ಅವ್ರ ವೈಯಕ್ತಿಕ ಇವತ್ತು ವ್ಯವಸಾಯನೇ ಹಂಗಾಗಿ ಹೋಗಿದೆ. ಭಯ ಬೀಳ್ತಾರೆ, ಹಾವಿದೆ, ಹೊಲ್ದಕ್ಕೆ ಹೋಗಕ್ಕಾಗಲ್ಲ, ಡ್ರಿಪ್ ತಿರ್ವಕ್ಕಾಗಲ್ಲ. ನನಗೇನು ಹಂಗ ಅನ್ಸಿಲ್ಲ. ನನಗೆ ಹುಲ್ಲಿದ್ರೇನೆ ಡ್ರಿಪ್ ನೋಡಕ್ ಬಹಳ ಈಸಿ ಅನ್ಸುತ್ತೆ. ಹೌದಾ? ಹುಲ್ಲು ಒಣಗಿರ ಹತ್ರಕ್ಕೆ ಪಕ್ಕ ಹೋಗಿ ನೋಡ್ಬಹುದು, ಆ ಗಿಡದ ಹತ್ರ ನೀರು ಹೋಗೈತೆ ಹೋಗಿಲ್ಲ. ಅದೇ ಗೊಬ್ಬರ 2 ವರ್ಷಕ್ಕೊಂದ್ಸರಿ ಕೊಡ್ತೀರಾ? ನೀರು 3 ದಿನಕ್ಕೊಮ್ಮೆ ಗ್ಯಾಪ್ ಬಂದ್ರೆ ಪ್ರತಿ ವರ್ಷನೂ ಗೊಬ್ಬರ ಕೊಡ್ಬೇಕಾಗುತ್ತೆ. ಮಳೆ ಬರ್ಲಿಲ್ಲ, ಮಳೆಗಾಲ ಕಡಿಮೆ ಆಯ್ತಾ, 2 ವರ್ಷಕ್ಕೊಂದ್ಸರಿ ಗೊಬ್ಬರ ಕೊಡೋ ಸೂಕ್ತ ಅಂತ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಲವೊಂದು ರೋಗಗಳು ಬರ್ತಾವಲ್ಲ ಸರ್ ಅಡಿಕೆ ಗಿಡಕ್ಕೆ? ಯಾವ್ದು ರೋಗ ಬಂದಿಲ್ಲ. ಇದು ಇವು ಸುಳಿ ಒಣಗೋದು, ಅದು ಎಂತದ ಇಡುಮುರಿ ರೋಗ ಅಂತಿರ್ತದೆ. ಅದು ವರ್ಷ ಒಂದು 3000 ಗಿಡ ಇತ್ತಂದ್ರೆ 20 ಗಿಡ ಹೋಗುತ್ತೆ. ಸರಿ ಹೋಗುತ್ತೆ. ಔಷಧಿ ಹೊಡಿಲಿ ಬಿಡ್ಲಿ ಗಿಡ ಹೋಗುತ್ತೆ. ಆ ಜಾಗಕ್ಕೆ ಮತ್ತೆ ಹೊಸ ಗಿಡ ಹಾಕ್ಬೋದು. ಆ ರೋಗಗಳ ಬಗ್ಗೆನೂ ಏನು ಅಷ್ಟು ನಿಮ್ಗೆ ಸಮಸ್ಯೆ ಆಗಿಲ್ಲ? ಇಲ್ಲ, ರೋಗದ ನೀವೇ ನೋಡ್ತಾ ಇದ್ದೀರಿ. ಅದೇ ತುಂಬಾ ಚೆನ್ನಾಗಿದೆ ತೋಟ. ಅಡಿಕೆ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಆರೈಕೆ ಮಾಡ್ತಿದ್ದೀರಲ್ಲ, ನಿಮ್ಮ ರೀತಿನೇ ಆರೈಕೆ ಮಾಡಿದ್ರೆ ಉತ್ತಮವಾಗಿ. ನನ್ನ ರೀತಿ ಮಾಡಿದ್ರೆ ದುಡ್ಡು ಉಳಿತಾಯ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಒಂದು ವರ್ಷಕ್ಕೆ 1 ಎಕರೆ ಅಡಿಕೆ ತೋಟಕ್ಕೆ ಏನ್ ಖರ್ಚು ಮಾಡ್ತೀರಾ ಸರ್? ನಾನು ಹಂಗೆ ಹೇಳಕ್ ಬರಲ್ಲ. ಒಂದು ಗಿಡಕ್ಕೆ ಒಂದು 40ರಿಂದ 50 ರೂಪಾಯಿ ಖರ್ಚು ಮಾಡಬಹುದು ನಾನಷ್ಟೇ. ಹೌದಾ? ಒಬ್ರದ್ ಬಿಟ್ಟು ಬೇರೆ ಕೆಲಸ ಹಿಂಗೆ ಕೂಲರ್ ಇಟ್ಕೊಂಡು ಕೀಳ್ಸೋದು ಅದು ಇದು ಆದ್ರೆ 40ರಿಂದ 50 ರೂಪಾಯಿ ಖರ್ಚು ಮಾಡ್ತೀರಾ? ಒಂದು ಗಿಡಕ್ಕೆ ಮಾಡ್ತೀರಾ? ಅದೇ ಅಷ್ಟೇ. ಇದು ಗೊಬ್ಬರ ಸಿಗುತ್ತಲ್ಲ ನನಗೆ, ಅದೇ ಕಳೆಯಿಂದ ಗೊಬ್ಬರ ಆಗುತ್ತೆ ಅದು. ಅಡಿಕೆ ರೈತರು ಏನಂದ್ರೆ ಜೀರೋ ಕಲ್ಟಿವೇಶನ್ ಮಾಡ್ಕೊಂಡ್ರೆ ಬಂಡವಾಳ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಅವ್ರಿಗೇನೆ.
ಈ ಕಳೆ ಅಂತಕ್ಕಂಥದ್ದು ನಿಮಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ಯಾವುದು ತೊಂದರೆ ಮಾಡಿಲ್ಲ ಇವತ್ತಿನವರೆಗೂ ನನಗೆ. ಅದೇ ಇದು 4ನೇ ವರ್ಷದ ಗಿಡ, 3 ತುಂಬಿ ಆಗಸ್ಟಿಗೆ 4 ವರ್ಷ. ಅದೇ 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 ಏನು ತೊಂದ್ರೆನೂ ಆಗಿಲ್ಲ. ಅದು 2ನೇ ಸರಿನೂ ಹಿಂಗೆ ಬೆಳೆದಿದೆ. ಇದು 5 ಗೊನೆ ಹೊಡೆದಿದೆಯಲ್ಲ ಸರ್ ಈ ಗಿಡ? 5 6ನೇ ಹೊಡಿತ 6 ಹೊಡೆದಿದೆ, 7 ಗೊನೆ ಹೊಡೆದಿದೆ. 7 ಗೊನೆ ಹೊಡೆದಿದೆ. 5ನೇ ವರ್ಷದ ಗಿಡನಾ? 4 ವರ್ಷ. 4 ವರ್ಷದ ಗಿಡ. ಆಗಸ್ಟಿಗೆ 4 ವರ್ಷ. ಇನ್ನೊಂದು 2 ವರ್ಷಕ್ಕೆಲ್ಲ ಅಷ್ಟು ಬರ್ತಾವಲ್ಲ ಸರ್? ಬರುತ್ತೆ. ನಿಮ್ಮ ಎಷ್ಟು ಕೊಳವೆ ಬಾವಿ ಇದಾವೆ ಸರ್? ನಮ್ಮವು 3 ಬೋರ್ ಇದೆ. ನನ್ನ ಅನುಭವ 3 ವರ್ಷದ ಅನುಭವದ ಪ್ರಕಾರ 1000 ಗಿಡಕ್ಕೆ ಒಂದು ಬೋರ್ ಇರ್ಬೇಕು ಅಂತ ನನ್ನ ಅನಿಸಿಕೆ. 1000 ಗಿಡಕ್ಕೆ 1000 ಗಿಡಕ್ಕೆ ಒಂದು ಬೋರ್ 2 ಇಂಚ್ ನೀರು ಬೇಕೇ ಬೇಕಾಗುತ್ತೆ ಬೇಸಿಗೆಯಲ್ಲಿ. ಅದೇ ಅದೇ ಮಳೆಗಾಲದಲ್ಲಿ ನಿಂತ್ಕೊಂಡ್ಲಿ ಅದಕ್ಕೇನು ತೊಂದರೆ ಇಲ್ಲ. ಬೇಸಿಗೆನೇ ಇಂಪಾರ್ಟೆಂಟ್. ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ರೈತರು ಜವಾಬ್ದಾರಿ ನೀರಿನ ಪೂರೈಕೆನ ಮಾಡ್ಬೇಕು. ಫೆಬ್ರವರಿಯಿಂದ ಮೇ ತಿಂಗಳವರೆಗೆ, ಮೇ ಎಂಡ್ವರೆಗೂ ಒಳ್ಳೆ ನೀರು ಕೊಡ್ಬೇಕು. ಅದು ಮೇನ್ ಮುಖ್ಯ ಆಗಿರುತ್ತೆ. 3 ತಿಂಗಳು ನೀರು ಕೊಟ್ರೆ ಆಮೇಲೆ ಆ ಕಡೆ ಇನ್ನ 9 ತಿಂಗಳು ನೀರು ಕಡಿಮೆ ಆದ್ರೆ ನಡೀತದ. ಅದೇ ಅದೇ ಅದೆಲ್ಲ ಸರ್. ಈ ರೀತಿ ಹಾಕೋದ್ರಿಂದ ಎಲ್ಲ ಕಾವು ಹತ್ತುತ್ತಲ್ಲ, ಕೊಳೆಯುವಿಕೆ ಜಾಸ್ತಿ ಆಗುತ್ತಲ್ಲ? ಕೊಳೆಯುವಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಗೊಬ್ಬರನೇ ಅಲ್ಲ ಇದೆಲ್ಲ. ಅದೇ 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 ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀನಿ, ರೈತರು ಯಾವುದೇ ರೀತಿ ಕಲ್ಟಿವೇಶನ್ ಅಗತ್ಯ ಇಲ್ಲ. ಗೊಬ್ಬರನ ಎಷ್ಟು ಬೇಕು ಅಷ್ಟು ಕೊಡ್ರಿ, ನೀರನ್ನ ಎಷ್ಟು ಬೇಕು ಅಷ್ಟು ಕೊಡ್ರಿ. ಅಗತ್ಯಕ್ಕೆ ತಕ್ಕಂಗೆ ಯಾವ್ದು 4 ವರ್ಷ ನಾನು ಇವತ್ತಿಗೂ ಗೊಬ್ಬರ ಏನು ಕೊಟ್ಟಿಲ್ಲ, ಗೌರ್ಮೆಂಟ್ ಗೊಬ್ಬರನೂ ಕೊಟ್ಟಿಲ್ಲ. ಬರೀ ಅಲುಬಿನಿಂದಾನೇ ಬೆಳೀತಾರೆ. ಅಲುಬಿನಿಂದ ಬೆಳೆದೈತೆ. ಆ ಕಡೆ ಫಸಲು ಬಂದಿರೋದಕ್ಕೆ ಮಾತ್ರ ಕುರಿ ಗೊಬ್ಬರ ಕೊಟ್ಟಿರೋದು. ತುಂಬ ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸಂತೋಷ. ಇದೇ ರೀತಿ ರೈತರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ನಿಮ್ಮ ಅನುಭವದ್ದು ಮುಂದಿನ ದಿನಗಳಲ್ಲಿ ಕೊಡ್ತಾ ಇರಿ. ಧನ್ಯವಾದ.